ನೆಕ್ಸ್ಟ್ ಮೋದಿ ಸರ್ಕಾರವು ಕೂಡ ಜಾತಿ ಗಣತಿಯನ್ನ ಜನಗಣತಿ ಜೊತೆಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಾದರೂ ಕೂಡ ಅವರು ಹೇಳ್ಕೊಳ್ಳೇಬೇಕಲ್ಲ ಮಾಹಿತಿಯನ್ನು, ಜನಗಣತಿ ಮತ್ತು ಜಾತಿ ಗಣತಿಯನ್ನು ಒಟ್ಟಿಗೆ ಮಾಡೋದ್ರಿಂದ ಆ ಸಂದರ್ಭದಲ್ಲಿ ಅವರು ಮಾಹಿತಿ ಆಗ್ಲೂ ಕೂಡ ನಿರಾಕರಿಸ್ತಾರ ಅನ್ನುವಂಥ ಪ್ರಶ್ನೆ. ನಾನು ಸುಧಾಮೂರ್ತಿ ಮೇಡಮ್ನ ಕೇಳ್ತೀನಲ್ಲ, ಈಗ ಮೇಡಮ್ ಹಂಗಾದ್ರೆ ನೆಕ್ಸ್ಟ್ ಇಯರ್ ನಿಮ್ಮದೇ ಸರ್ಕಾರ ಸೆನ್ಸಸ್ ಮಾಡುತ್ತಲ್ಲ, ಆವಾಗಲೂ ತಾವು ಡಿನೇ ಮಾಡಿದ್ರೆ ನಾವು ಮುಂದುವರೆದವರು ನಾವು ಕೊಡಲ್ಲ ಅಂದರೆ ನಾನು ಒಪ್ತೀನಿ ಮೇಡಮ್, ನಿಮ್ಮ ಇಂಟಿಗ್ರಿಟಿನ ಒಪ್ತೀನಿ. ನಾರಾಯಣ ಮೂರ್ತಿ ಸರ್, ನಿಮ್ಮ ಇಂಟಿಗ್ರಿಟಿನ ಒಪ್ತೀನಿ. ಬಟ್ ಇದು ಒಂದು ಬೇಸಿಕ್ ಡೇಟಾ ಸರ್ಕಾರದಲ್ಲಿ ಒಂದು ಡೇಟಾ ಕೇಳೋಕೆ ಕೊಡಲ್ಲ ಅಂದರೆ ಬೇರೆಯವ್ರಿಗೆ ಏನು ಸಂದೇಶ? ನಾಳೆ ಸುಧಾಮೂರ್ತಿ ಮೇಡಮ್ ಕೊಡಲಿಲ್ಲ ಅಂತ ಇನ್ಫೋಸಿಸ್ ಅವರೆಲ್ಲ ಡೇಟಾ ಕೊಡಲಿಲ್ಲ ಅಂದ್ಕೊಳ್ಳಿ, ನಮಗೊಂದು ಸಮೀಕ್ಷೆಯಲ್ಲಿ ಸಾಲಿಡ್ ನಂಬರ್ ಗೊತ್ತಾಗುತ್ತಾ? ಹಿಂದುಳಿದವ್ರು ಯಾರು, ಮುಂದುವರೆದವ್ರು ಯಾರು? ಸೊ ಇದು ಒಂದು ದೊಡ್ಡ ಕಂಪನಿ, ಇವತ್ತು ಕರ್ನಾಟಕದಲ್ಲಿ ಆ ಕಂಪನಿ ಹುಟ್ಟಿದೆ, ಬೆಳೆದಿದೆ. ಅಲ್ಲಿ ರಾಜ್ಯ ಸರ್ಕಾರದ ಕಾಂಟ್ರಿಬ್ಯೂಷನ್ ಇಲ್ಲದೆ ಅವರೇನು ಸಂಸ್ಥೆ ಸಕ್ಸಸ್ ಮಾಡೋಕ್ಕಾಗಲ್ಲ. ಅದು ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು, ಗೌರ್ಮೆಂಟ್ ಕ್ಲಿಯರೆನ್ಸಿಂದ ಹಿಡಿದು ಎಲ್ಲರೂ ನಾವು ಗೌರವಿಸ್ತೀವಿ. ಆದರೆ ಅವ್ರು ಇವತ್ತು BJPಗೆ ಸೇರ್ಕೊಂಡಿದ್ದ ತಕ್ಷಣ ಈ ಥರ ಬಿಹೇವ್ ಮಾಡೋದು ಸೂಕ್ತ ಅಲ್ವೇನೋ ಅಂತ. ಪ್ರಾಯಶಃ ಸುಧಾಮೂರ್ತಿ ಮೇಡಮ್, ದಯವಿಟ್ಟು ತಾವು ಮಾಹಿತಿ ಕೊಟ್ಟರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ತಾವು ಕೊಟ್ಟು ತಮ್ಮ ಎಂಪ್ಲಾಯೀಸ್ಗೂ ಕೊಡಿ. ನಿಮ್ಮ ಇನ್ಫಾರ್ಮೇಷನ್ ಕೊಡೋಕ್ಕೇನು? ನೀವು ಮುಂದುವರೆದಿದ್ದೀವಿ ಅಂತಲೇ ಕೊಡಿ ಅಂತ ನಾನು ಕೇಳೋದು. ಸೊ ಅದು ಮೋಸ್ಟ್ಲಿ ಆ ಅಪ್ರೋಚನ್ನ ಬದಲಿಸ್ಕೋಬೇಕು ಸುಧಾಮೂರ್ತಿ ಮೇಡಮ್ ಅನ್ನೋರು ನನ್ನ ಅಭಿಪ್ರಾಯ ಸರ್. ಈಗ